ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಗಾರ್ಡನ್ ವಿಷಯ ಮಾತಾಡೋಣ ಅಂದ್ಬಿಟ್ಟು ಗಾರ್ಡನ್ನಲ್ಲಿ ಡೇರಿ ಹೂ ನೋಡಿದ್ದೀರಾ, ಸಾಕಷ್ಟು ಹೂ ಕೊಟ್ಟು ಪಾಪ ಇವಾಗದು ಎಲ್ಲ ಬಾಡ್ಕೊಳ್ತಾ ಇದೆ. ಯಾಕಂದರೆ ಆ ಕಾಲ ಮುಗೀತು, ಆದ್ರೂ ಇಷ್ಟವರೆಗೂ ಕೊಟ್ಟಿದೆ ಅನ್ನೋದೇ ಒಂದು ಖುಷಿಯಾದಂತಹ ವಿಷಯ. ಎಲ್ಲ ಇವಾಗ ಸ್ವಲ್ಪ ಬಾಡ್ಕೊಳ್ತಾ ಇದೆ. ನಾನು ಇದನ್ನು ಸ್ವಲ್ಪ ಒಣಗಿರೋದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿಬಿಡ್ತೀನಿ. ಕಟ್ ಮಾಡಿದ್ರೆ ಕೆಳಗಡೆ ಗೆಡ್ಡೆ ಇರುತ್ತೆ, ಡೇರೆ ಗೆಡ್ಡೆ ಗೊತ್ತೇ ಇದೆಯಲ್ವ. ಅದನ್ನೇನು ಮಾಡ್ತೀನಿ, ತುಂಬ ಇತ್ತು ಅಂದರೆ ಶೇಖರಣೆ ಮಾಡಿಡ್ತೀನಿ, ಇಲ್ಲ ಅಂದರೆ ಇದರಲ್ಲೇ ಬೆಳೆಸಲಿಕ್ಕೆ ನಾನು ಒಳ್ಳೆ ಗೊಬ್ಬರ ಕೊಟ್ಟು ಬೆಳೆಸೋಣ ಅಂತ ಇವತ್ತು ಈ ಡೇರೆ ಗೆಡ್ಡೆಗೆ ಕೈ ಹಾಕಿದ್ದೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿ ಹೂ ಕೊಡ್ತು. ನೋಡಿದ್ರೆ ತೆಗಿಲಿಕ್ಕೆ ಬೇಜಾರಾಗುತ್ತೆ. ಅಲ್ಲಲ್ಲಿ ಮತ್ತೆ ಕೆಳಗಡೆ ಎಲ್ಲ ಚಿಗುರ್ಕೊಂಡ್ಬಿಟ್ಟಿದೆ, ಅಲ್ಲೆಲ್ಲ ಒಣ ಎಲೆ ಎಲ್ಲ ಬಿದ್ದುಬಿಟ್ಟಿತ್ತು. ಸರಿ, ಎಲ್ಲ ಕ್ಲೀನಾಗಿ ಸರಿ ಮಾಡಿ ಯಾವುದಾದ್ರು ಒಣಗಿದೆಯೋ ಎಲ್ಲ ತೆಗಿಬೇಕು. ಯಾಕಂದರೆ ಇದು ಹಾಗೇ ಮುಟ್ಟಿದ್ರೆ ಏನಾಗುತ್ತೆ, ಹಾಗಾಗಿ ಮುರ್ಕೊಂಬಿಡುತ್ತೆ. ಇದಕ್ಕೆ ಸಪೋರ್ಟ್ ಕೊಟ್ಟಿದ್ರು ಹೂ ಬಿಡೋವರೆಗೂ ನಾನು ಮುಟ್ಟಕ್ಕೆ ಹೋಗಿರಲಿಲ್ಲ. ಹೂ ಸಾಕಷ್ಟು ಇಷ್ಟವರೆಗೂ ಬಿಟ್ಟೇ ಇದೆ, ಅದು ಕಾಲ ಮುಗ್ದಿದ್ರೂ ಬಿಟ್ಟಿದೆ. ಅದಕ್ಕೆ ನೋಡಿಕೊಂಡು ಏನಾದರೂ ಮೇಲೆ ಗೆಡ್ಡೆ ನನಗೆ ಸಿಗುತ್ತೆ ಅಂದರೆ ಅದನ್ನು ತೆಗೆದು ಬೇರೆ ಪಾಟಕ್ಕೆ ಹಾಕ್ತೀನಿ. ಇದರಲ್ಲೇ ಕೆಲವಷ್ಟು ಒಳಗಡೆ ಇರೋದನ್ನೇನು ತೆಗಿಯೋಕ್ಕೆ ಹೋಗಲ್ಲ. ಮೇಲ್ಮೇಲೆ ಸಿಗೋವಂಥ ಗೆಡ್ಡೆ ತೊಗೊಂಡು ಸ್ವಲ್ಪ ಒಣಗಿರ್ದಿಯಲ್ವ, ನೋಡಿ ಇಲ್ಲೆಲ್ಲ ಸ್ವಲ್ಪ ಒಣಗಿ ಹಾಳಾಗಿರೋದನ್ನೆಲ್ಲ ನೋಡಿ ನಾನು ಈ ರೀತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಗಿಡ ಅಂದಮೇಲೆ ಹಾಗೆ ಸ್ನೇಹಿತರೆ ಅವಾಗವಾಗ ಕ್ಲೀನ್ ಮಾಡ್ತಾ ಇರಬೇಕು. ಹೂ ಕೊಟ್ಟಾಗ ಎಷ್ಟು ಖುಷಿ ಇರುತ್ತೋ, ನಾವು ಆರೈಕೆನೂ ಹಾಗೆ ಮಾಡಿದ್ರೇ ಒಳ್ಳೆ ಹೂ ಕೊಡುತ್ತೆ, ನಮಗಷ್ಟೇ ಖುಷಿ ಆಗುತ್ತೆ. ದೇವ್ರ ಫೋಟೋ ಗಿಡಕ್ಕೂ ಚೆನ್ನಾಗಿರುತ್ತೆ. ನನ್ನ ಹತ್ರ 2 ಕಲರ್ ಇದೆ, ಅದಕ್ಕೆ ಇವಾಗ ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೀನಿ. ಮಾಡಿ ಅದು ಹೇಗೆ ಹೂ ಕೊಡ್ತು ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಇದಕ್ಕಂತೂ ಡೇರೆ ಗಿಡ್ಡೆ ಇದೇನಾಗುತ್ತೆ ಅಂದರೆ, ಈ ಕಡ್ಡಿ ತುಂಬ ಹಗುರವಾಗಿರುತ್ತೆ ಸ್ನೇಹಿತರೆ. ಒಂದು ಸ್ವಲ್ಪ ನಾವು ಇದನ್ನು ಮಾಡಿದ್ರೂ ಪಟ್ಪಟ ಅಂತ ಮುರಿದ್ಕೊಂಬಿಡುತ್ತೆ. ಅದಕ್ಕೆ ಸಪೋರ್ಟ್ ಕೊಟ್ಟಿದೆ, ಆದರೂ ಸೈಡಲ್ಲೆಲ್ಲ ಹೆಚ್ಚಿಗೆ ಬಂದ್ಬಿಟ್ಟಿದೆ, ಜೊತೆಗೆ ಒಣಗಿದೆ ಅಂದ್ಬಿಟ್ಟು ನಾನು ತೆಗಿಲಿಕ್ಕಂತ ಹೋದರೆ ಮತ್ತೆ ಇದು ನೋಡಿ ಇಲ್ಲೆಲ್ಲ ಸ್ವಲ್ಪ ಹಸಿ ಇರೋದೆಲ್ಲ ಮತ್ತೆ ಗಿಡ ಎಲ್ಲ ಹಾಳಾಗತ್ತೆ. ಮತ್ತು ಈ ಗಿಡ ಬಂದ್ಬಿಡ್ತು ಅಂತ ನಾವೇನು ಚಿಂತೆ ಪಡೋ ಹಂಗಿಲ್ಲ. ಅದನ್ನು ಸಹ ನಾವು ಪಕ್ಕದಲ್ಲೆಲ್ಲಾದರೂ ಹಾಕಿ ಒಂದು ಸ್ವಲ್ಪ ಲೋಳೆ ರಸದಲ್ಲಿ ಡಿಪ್ ಮಾಡಿ ನೀರಲ್ಲಿ 1-2 ದಿನ ಇಟ್ಟು ನಾವು ಗಿಡನ ಮಾಡ್ಕೊಳ್ಬಹುದು. ಗೆಡ್ಡೆಯಲ್ಲೇ ಮಾಡಬೇಕು ಅಂತ ಏನಿಲ್ಲ ಸ್ನೇಹಿತರೆ, ಈ ಕಡ್ಡಿಲೂ ನಾವು ಗಿಡನ ಬೆಳೆಸ್ಕೊಳ್ಬಹುದು. ಮುರಿದೋಯ್ತು ಅಂತ ನಾನೇನು ಚಿಂತೆ ಮಾಡೋ ಹಾಗಿಲ್ಲ, ಇನ್ನೂ 1-2 ಎಕ್ಸ್ಟ್ರಾನೇ ಆಗುತ್ತೆ. ಅದಕ್ಕಿಂತ ಗೆಡ್ಡೆಯಲ್ಲಿ ಸ್ವಲ್ಪ ಬೇಗ ಬರುತ್ತೆ. ಇದು ಕಡ್ಡಿಲಾದರೆ ಒಂದು ಸ್ವಲ್ಪ ನಿಧಾನ ಆಗ್ಬೋದು, ಬಟ್ ಅದೇನು ಹಾಳಾಗಲ್ಲ, ಅದೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇಷ್ಟು ಮಟ್ಟಿಗೆ ನಾನೆಲ್ಲ ಕ್ಲೀನ್ ಮಾಡಿದ್ದೀನಿ. ಇದು ತುಂಬ ವರ್ಷದ್ದು ಇದೇ ಪಾಟಲ್ಲೇ ಇದೆ, ಡಬ್ಬದಲ್ಲಿ. ಹೇಳಬೇಕಂದ್ರೆ 7-8-10 ವರ್ಷಕ್ಕೆ ಬಂದಿದೆ. ಇದರಲ್ಲೇ ಹೆಚ್ಚು ಹೂ ಕೊಡುತ್ತೆ. ನಾನು ಬೇಡವಾದದ್ದು ಮೇಲೆ ಗೆಡ್ಡೆ ಬಂದಿರೋದನ್ನೆಲ್ಲ ತೆಗೆದು ಬೇರೆ ಪಾಟ್ಗೆ ಹಾಕ್ತೀನಿ, ಇದೇ ಪಾಟಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇದಕ್ಕೊಂದು ಒಳ್ಳೆ ಫುಡ್ಡು ಅಂದರೆ ನಾನು ಬೂದಿ ಮತ್ತು ಸಗಣಿ ಎರಡನ್ನು ಮಿಕ್ಸ್ ಮಾಡಿ, ಅಂದರೆ ಅಕ್ಕಿ ತೊಳೆದ ನೀರಲ್ಲಿ ಮಿಕ್ಸ್ ಮಾಡಿ ಇದಕ್ಕೆ ಗೊಬ್ಬರವಾಗಿ ಕೊಡ್ತಾಯಿದ್ದೀನಿ. ಇದಕ್ಕೆ ಬೇಕಾದರೆ ನಾನು ಬಾಳೆಹಣ್ಣು ಸಿಪ್ಪೆ ಕೊಡ್ಬೋದು. ಹೀಗೆ ಏನಾದರೂ ಒಂದು ಸ್ವಲ್ಪ ಕೊಟ್ಟು ಆರೈಕೆ ಮಾಡಿದ್ರೆ ಇನ್ನೂ ಒಳ್ಳೆ ಹೂ ಕೊಟ್ಬಿಡುತ್ತೆ ಸ್ನೇಹಿತರೆ. ಅದರಲ್ಲಿ ಸಂಶಯನೇ ಇಲ್ಲ. ನೋಡಿದೆ ಈಗ ಕೆಲವೊಂದಷ್ಟೆಲ್ಲ ಕಿತ್ಬಿಡೋಣ ಅಂದ್ಕೊಂಡೆ, ಆದರೆ ಇದು ತುಂಬ ಹಸಿ ಗಟ್ಟಿಯಾಗಿದೆ, ಯಾಕೆ ಕೀಳೋದು ಬೇಡ ಅಂತ ಹೇಳಿ ನಾನು ಅದಕ್ಕೆ ಒಂದು ಸ್ವಲ್ಪ ಗೊಬ್ಬರನ ಹಾಕಿ ಆರೈಕೆ ಮಾಡ್ತಾಯಿದ್ದೀನಿ. ಡೇರೆ ಗೆಡ್ಡೆನ ಈ ರೀತಿ ನೀವು ಆರೈಕೆ ಮಾಡಿಬಿಟ್ರೆ ಸಾಕು ಸ್ನೇಹಿತರೆ, ಒಳ್ಳೆ ಹೂ ಕೊಡುತ್ತೆ, ನಮಗೆ ಒಳ್ಳೆ ಖುಷಿ ಕೊಡುತ್ತೆ. ಜೊತೆಗೆ ಮೇಲೆ ನಾನು ಭತ್ತದ ಹೊಟ್ಟನ್ನು ಹಾಕ್ತೀನಿ. ಸ್ವಲ್ಪ ಹಸಿಯಾಗಿರಬೇಕು, ಇಲ್ಲಾಂದರೆ ಏನಾಗುತ್ತಂದರೆ ತೀರಾ ಒಣಗಾಗ್ಬಿಡುತ್ತೆ. ಗೆಡ್ಡೆಗೆ ಸ್ವಲ್ಪ ಹಸಿ ಇರಬೇಕು, ತೀರಾ ನೀರು ಹಾಕಬಾರ್ದು. ಹೆಚ್ಚಿಗೆ ನೀರು ಹಾಕಿದ್ರೂ ಗೆಡ್ಡೆ ಕೆಳಗಡೆ ಕೊಳ್ತೋಗ್ಬಿಡುತ್ತೆ. ಅದರಿಂದ ಒಂದು ಸ್ವಲ್ಪ ಮಟ್ಟಿಗೆ ನಾನು ಇದಕ್ಕೇನಿದ್ರು ವಾರಕ್ಕೆ 2 ಬಾರಿ ಅಷ್ಟೇ ನೀರು ಹಾಕೋದು, ಪದೇ ಇದಕ್ಕೆ ನೀರು ಹಾಕಲ್ಲ. ನೋಡಿ ನಮ್ಮ ಸುಂದರಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದ್ದಾಳಲ್ಲ ನೋಡಿ. ಈ ರೀತಿ ಇಷ್ಟು ಉದ್ದ ಇತ್ತು, ನಾನು ಫುಲ್ ಕಟ್ಟೆ ಮಾಡಿಬಿಡೋಣ ಅನ್ನೋ ಅಷ್ಟು ಇಟ್ಕೊಂಡಿದ್ದೆ. ಆದರೆ
ಅದು ಹಾರೈಕೆ ಮತ್ತು ಅದು ಇರೋ ರೀತಿ ನೋಡಿದ್ರೆ ಬೇಡಪ್ಪ ಕಟ್ ಮಾಡೋದು ಬೇಡ, ಅದು ಚೆನ್ನಾಗಿದೆ, ಮುಂದುವರ್ಸ್ಕೊಂಡು ಹೋಗೋಣ ಅಂತ ಇಷ್ಟರ ಮಟ್ಟಿಗೆ ಮಾಡಿ ಅದಕ್ಕೊಂದು ಸಪೋರ್ಟ್ ಕೊಟ್ಟು ನೀಟಾಗಿ ನಾನು ಕಟ್ಟಿದ್ದೀನಿ ಸ್ನೇಹಿತರೆ. ಹೀಗಾಗಿದೆ ಸ್ನೇಹಿತರೆ ನನ್ನ ಸುಂದರವಾದ ಡೇರೆಗೆಡ್ಡೆಯ ಆರೈಕೆ. ಇಷ್ಟು ಮಾಡಿದ್ರೆ ಸಾಕು, ಸಾಕಷ್ಟು ಹೂ ಕೊಡುತ್ತೆ. ಏನಂತೀರಾ? ಕೋಮಲ ಸೌಜನ್ಯ ಯೂಟ್ಯೂಬ್ ಚಾನಲ್ ನೋಡಿ ಹೆಚ್ಚೆಚ್ಚು ಪ್ರೋತ್ಸಾಹಿಸಿ. ಹೀಗೆ ನಿಮ್ಮ ಪ್ರೋತ್ಸಾಹ ನನಗೆ ಸದಾ ಇರಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಕೋಟಿ ಕೋಟಿ ನಮನಗಳು.